ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಅನುಬಂಧ ಕಥೆಯ 64ನೇ ಅಧ್ಯಾಯವನ್ನು ಶುರು ಮಾಡೋಣ. ಯುವಿ ಮನೆಯ ಮೂಲೆಯಲ್ಲಿ ಇದ್ದ ಕುರ್ಚಿಯಲ್ಲಿ ಸುಮ್ಮನೆ ಕುಳಿತು ಎಲ್ಲರನ್ನು ನೋಡ್ತಾ ಮನಸ್ಸಿನಲ್ಲೇ ನೀತಾ ಮಾತು ಕೇಳಿ ಮಣ್ಣು ತಿನ್ನೋ ಕೆಲಸ ಮಾಡಿ ಈಗ ಸರಿಯಾಗಿ ಅನುಭವಿಸ್ತಾ ಇದ್ದೀನಿ ಅಂತ ತನ್ನನ್ನು ತಾನೇ ಜರಿದುಕೊಂಡು ಕುಳಿತಿದ್ರೆ ಅನು ಅಜ್ಜಿಯ ತೆಕ್ಕೆಯಿಂದ ಬಿಡಿಸ್ಕೊಂಡು ಯುವಿ ಬಳಿಗೆ ಓಡಿ ಬಂದ ಸೂರ್ಯಾಂಶ್, ದೊಡ್ಡಪ್ಪ ಅದು ಅಮ್ಮ ಸುಂದಿಲಿ, ಅದು ಪಪ್ಪ ಲೈತ್ ಬಂಕ. ಅವನ ಮಾತು ಕೇಳುತ್ತಲೇ ಮನೆಯವ್ರಿಗೆಲ್ಲ ಜೋರಾಗಿ ನಗೋಕ್ಕೆ ಶುರು ಮಾಡಿದ್ರೆ ಯುವಿ ಮಗುನ ಎತ್ಕೊಂಡು ಮನಸ್ಸೋ ಇಚ್ಛೆ ಮುದ್ದಿಸಿದ್ದ. ಏನಂದೆ ಕಂದ ನನ್ನ ದೊಡ್ಡಪ್ಪ ಅಂತನಾ? ಥ್ಯಾಂಕ್ ಯು ಕಣೋ ನನ್ನ ಮುದ್ದು ಸೂರಿ. ಮುತ್ತಿಟ್ಟ ದೊಡ್ಡಪ್ಪನ ಮುಖವನ್ನು ಹಿಂದಕ್ಕೆ ಸರಿಸಿ, ಚೂಲಿ ನಾನಲ್ಲ ಪಪ್ಪ, ನಾನು ಚಿಕ್ಕು ಅಂತ ಮುದ್ದಾಗಿ ನಕ್ಕು ಅಮ್ಮನ ಕಡೆ ನೋಡಿ ಈಗ ದೊಡ್ಡಪ್ಪನ ಕೈಯಿಂದ ಕೊಸರಾಡಿ ಕೆಳಗಿಳಿದು ಅಮ್ಮನ ಮಡಿಲಿಗೆ ಬಂದು ಸೇರ್ಕೊಂಡ. ಅದು ನಾನು ಇಬ್ಬರನ್ನ ಸೂರಿ ಸೂರಿ ಅಂತಿದ್ದೆ. ಅಪ್ಪನ ಕರೆದ್ರೆ ಇವನ್ ತಲೆ ಎತ್ತು ನೋಡೋನು, ಇವನನ್ನು ಕರೆದ್ರೆ ಅವ್ರು ಬರೋರು. ಅದಕ್ಕೆ ನಾನು ಸೂರಿ, ಇವನಿಗೆ ಈಗ ಚಿಕ್ಕು ಅಂತ ಕರಿತೀನಿ ಅಲ್ವೇನೋ ಚಿಕ್ಕು ಅಂದರೆ ಅಮ್ಮನ ಕೊರಳು ಬಳಸಿ ಅಮ್ಮ ಚುಂದಿಲಿ ಅಂದ. ಮತ್ತೆ ಹಣೆ ಬಡ್ಕೊಂಡ ಸಾನ್ವಿ, ಇವನ್ ಮಾತು ಕಲಿತು ಸಾಕು ಮಾಡಿದ್ದಾನೆ. ಒಂದ್ಸಲ ಏನೋ ಒಂದು ಕಿವಿಗೆ ಬಿದ್ದರೆ ಸಾಕು, ಅದನ್ನೇ ಗಿಣಿರಾಮನ್ ಹಾಗೆ ರಿಪೀಟ್ ಮಾಡ್ತಾನೆ ಇರ್ತಾನೆ ಅಂತ ಹೇಳಿದ್ರೆ ಗಿಲಿಲಾಮ ಅಂತ ಹೇಳೋಕೆ ಶುರು ಮಾಡಿದ ಮಗನನ್ನು ಈಗ ತನ್ನ ಅತ್ತೆಯ ಹತ್ರ ಬಿಟ್ಟು ರಾತ್ರಿಯ ಊಟದ ವ್ಯವಸ್ಥೆ ಮಾಡೋದಕ್ಕೆ ಎದ್ದು ಹೋದ್ಲು. ಸೂರಜ್ ಯುವರಾಜ್ನ ಬಾಲ್ಕನಿ ಕರ್ಕೊಂಡು ಹೋಗಿ, ಅಣ್ಣ ಈ ಸಲ ನೀನು ಅಪ್ಪ ಅತ್ತಿಗೆ ಮಾತು ಕೇಳಿ ಮತ್ಯಾವ ನಾಟಕ ಮಾಡ್ಕೊಂಡು ಬಂದಿಲ್ಲ ತಾನೆ ಎಂದ. ಸೂರಜ್ ಪ್ರಶ್ನೆಗೆ ತನ್ನ ತಲೆಯ ಮೇಲೆಯೇ ಕೈ ಇಟ್ಕೊಂಡು, ಪ್ರಾಮಿಸ್ ನಾನೀಗ ಯಾರ ಮಾತು ಕೇಳಿನೂ ಬಂದಿಲ್ಲ ಸೂರಿ. ನೋಡು, ಈ ಹಿಂದೆ ನನ್ನ ಹೆಂಡತಿ ಮಾತಿಗೆ ಮರಳಾಗಿ ಮಣ್ಣು ತಿನ್ನೋ ಕೆಲಸ ಮಾಡಿಬಿಟ್ಟೆ. ಆದರೆ ಈಗ ನಾನು ನನ್ನ ತಪ್ಪನ್ನೆಲ್ಲ ಸುಧಾರಿಸ್ಕೊಂಡು ನಾನಾಯಿತು, ನನ್ನ ಕೆಲಸ ಆಯಿತು ಅಂತ ಇದ್ದೀನಿ. ನೀತಾ ಕೂಡ ನನ್ನಿಂದ ಈಗ ದೂರ ಆಗಿದ್ದಾಳೆ, ಡಿವೋರ್ಸ್ ನೋಟಿಸ್ ಕೊಟ್ಟಿದ್ದಾಳೆ. ಅಷ್ಟೇ ಅಲ್ಲ, ನಮ್ಮ ಬಿಸ್ನೆಸ್ ಎಲ್ಲ ತಲೆ ಕೆಳಗಾಗಿದೆ. ಅದರಲ್ಲೂ ನೀನು ನೋಡ್ಕೋತಾ ಇದ್ದ ಕನ್ಸ್ಟ್ರಕ್ಷನ್ ಕಂಪನಿ ಪೂರ್ತಿ ನೆಲ ಕಚ್ಚಿದೆ ಎಂದ. ಅಣ್ಣನ ಮಾತಿಗೆ ನಕ್ಕ ಸೂರಜ್, ಗೊತ್ತು, ಈ ಕಂಪ್ನಿ ಎಲ್ಲ ಕ್ಲೈಂಟ್ಸ್ ಇನ್ವೆಸ್ಟರ್ಸ್ SM ಕಂಪ್ನಿ ಜೊತೆಗೆ ಟೈಅಪ್ ಆಗಿದ್ದಾರಲ್ವಾ? ಸೂರಜ್ ಮಾತು ಕೇಳಿ ಆಶ್ಚರ್ಯದಲ್ಲಿ, ನಿನಗೆ ಹೇಗೆ ಈ ವಿಷಯ ಗೊತ್ತು ಅಂತ ಕೇಳ್ದ ಯುವರಾಜ್. ಸಾನು ಹೇಳಿದ್ದು ಅಣ್ಣ, ಈಗ ಬಾ ಊಟ ಮಾಡಿ ಮಲ್ಗೋ ಅಂತೆ. ನಾಳೆ ಸಂಜೆ ಪಾರ್ಟಿಗೆ ಮನೇನ ಡೆಕೋರೇಟ್ ಮಾಡಬೇಕು. ನಾಳೆ ಬೆಳಗ್ಗೆ ಹೆಲ್ಪ್ ಮಾಡು ಅಂತ ಮಾತು ಮರೆಸಿ ಯುವಿನ ಊಟಕ್ಕೆ ಕರ್ಕೊಂಡು ಹೋದ. ಮನೆಗೆ ಬಂದ ಅತಿಥಿಗಳಿಗೆಲ್ಲ ಊಟ ಬಡಿಸಿದ ಸಾನ್ವಿ ನಂತರ ತನ್ನ ಮಗನಿಗೆ ಊಟ ಮಾಡಿಸಿ ಈಗ ತಾನು ಸೂರಜ್ ಕೈನಲ್ಲಿ ಊಟ ಮಾಡಿಸ್ಕೊಂಡು ಅಜ್ಜಿ ಮತ್ತು ಅಮ್ಮನ ಜೊತೆ ಮಲಗೋದಿಕ್ಕೆ ಅಂತ ಹೋದ್ಲು. ಸೂರ್ಯಾಂಶ್ ಕೂಡ ಅಜ್ಜಿಯರ ಜೊತೆ ಮಲಗಲು ಹಠ ಮಾಡಿದ್ರೆ ಅಣ್ಣ ತಮ್ಮ ಮಾವನ ಜೊತೆಗೆ ಇನ್ನೊಂದು ರೂಮ್ ಸೇರಿಕೊಂಡ್ರು. ಮಹೇಶ್ ರವರು ತಮ್ಮ ಪಾಡಿಗೆ ಮಲಗಿದ ತಕ್ಷಣ ನಿದ್ರೆಗೆ ಜಾರಿದ್ರೆ ತಂದೆಯ ಬಗ್ಗೆ, ಬಿಸ್ನೆಸ್ ಬಗ್ಗೆ ಎಷ್ಟು ಲಾಸ್ ಆಗಿದೆ ಅಂತೆಲ್ಲ ಸೂರಜ್ ಯುವರಾಜ್ನ ವಿಚಾರಿಸ್ತಾ ನಿದ್ದೆ ಮಾಡ್ದ. ಬೆಳಗ್ಗೆದ್ದು ಫ್ರೆಶ್ ಅಪ್ ಆಗಿ ಮನೆಯವರಿಗೆಲ್ಲ ಕಾಫಿ ಕೊಡ್ತಾ ಇದ್ದ ಸಾನ್ವಿ ಸೂರಜ್ ಕೈಗೆ ಕಾಫಿ ಕಪ್ ಕೊಟ್ಟ ತಕ್ಷಣ ಅವಳ ತೋಳನ್ನು ಹಿಡಿದು, ಸೂರಿ ಯಾಕೋ ಒಂಥರ ಕಣ್ ಕತ್ಲೆ ಬಂದ ಹಾಗೆ ಅನ್ನಿಸ್ತಾ ಇದೆ ಎಂದು ಹೇಳುತ್ತಾ ಹಾಗೆ ಪ್ರಜ್ಞೆ ತಪ್ಪಿದ ಮಡದಿಯನ್ನು ತೋಳಲೆತ್ಕೊಂಡು ರೂಮಿಗೆ ಕರೆದೊಯ್ದು ಮಲಗಿಸಿದ. ಸೀದಾ ತನ್ನ ಅಣ್ಣನ ಹತ್ರ ಹೋಗಿ ಅವನ ಕೊರಳ ಪಟ್ಟಿ ಹಿಡಿದು, ಏನೋ ಮಾಡಿದೆ ನನ್ನ ಸಾನುಗೆ, ನೀನು ಕಣ್ಣೀರು ಹಾಕಿ ಇಲ್ಲಿಗೆ ಬರ್ತೀನಿ ಅಂತ ಗೋಗರ್ದಾಗ ನನಗೆ ಅನುಮಾನ ಬಂತು. ಥೂ, ನಿನ್ನ ಅಣ್ಣ ಅಂತ ಕರೆಯೋಕ್ಕೆ ಅಸಹ್ಯ ಆಗುತ್ತೆ. ಕೋಪದಲ್ಲಿ ಅಬ್ಬರಿಸುತ್ತಾ ಇದ್ದ ಸೂರಜ್ಗೆ ಸಮಾಧಾನ ಮಾಡಿದ ಮಹೇಶ್ ಮೊದಲು ವೈದ್ಯರನ್ನು ಕರೆಸೋಣ ಅಂತ ಹೇಳಿದ್ರು. ಸೂರಜ್ ಅವರ ಮಾತಿಗೆ ಹ್ಞೂ ಅಂದು ವೈದ್ಯರನ್ನು ಕರೆಸಿದ್ರೆ ಅವರು ಸಾನ್ವಿನ ಪರೀಕ್ಷಿಸಿ, ಗುಡ್ ನ್ಯೂಸ್ ಮಿಸ್ಟರ್ ಸೂರಜ್, ಆಪ್ಕಿ ಪತ್ನಿ ಮಾ ಬನ್ನೆ ವಾಲಿ ಹೇ, ನಿಮ್ಮ ಹೆಂಡತಿ ತಾಯಿ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಸೂರಜ್ ಖುಷಿನಲ್ಲಿ ಕುಣಿದು ಕುಪ್ಪಳಿಸೋದೊಂದೇ ಬಾಕಿ. ಸಾನುಮಾ ಎನ್ನುತ್ತಾ ರೂಮ್ಗೆ ಹೋಗಿ ನೋಡಲು ಮಂಚಕ್ಕೆ ಒರಗಿ ಕೂತು ತನ್ನ ಅಮ್ಮ, ಅತ್ತೆ, ಅಜ್ಜಿ ಜೊತೆ ಹರಡ್ತಾ ಇದ್ಲು ಸಾನ್ವಿ. ಸೂರಜ್ನ ಕಂಡ ಮೂವರು ರೂಮ್ ಹೊರಗೆ ಹೋಗಲು ನೋಡಿದ್ರೆ, ಅಜ್ಜಿ, ಅಮ್ಮ, ಅತ್ತೆ ಕೂತ್ಕೊಳ್ಳಿ, ಪರವಾಗಿಲ್ಲ, ನಾನು ಸಾನುನ ಸುಮ್ಮನೆ ಮಾತಾಡಿಸಿ ಕಂಗ್ರಾಟ್ಸ್ ಹೇಳೋಕೆ ಬಂದೆ ಅಂದರೆ ಅವರೆಲ್ಲ ಮುಸಿ ನಗುತ್ತಾ ನಿನಗೂ ಕಂಗ್ರಾಟ್ಸ್ ಸೂರಿ ಅಂತ ಹೇಳಿ ಎದ್ದು ಹೋದರು. ಈಗ ಮಡದಿಯ ಎದುರಿಗೆ ಕೂತು ಅವಳ ಹಣೆಗೆ ಮುತ್ತಿಟ್ಟವನು, ಥ್ಯಾಂಕ್ ಯು ಸೋ ಮಚ್ ಸಾನು, ನನಗೆಷ್ಟು ಖುಷಿ ಆಗ್ತಾ ಇದೆ ಅಂದರೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಹಾಗೆ ಸ್ವಲ್ಪ ಭಯನೂ ಆಗ್ತಾ ಇದೆ. ಹೋದ ಸಲ ಈಗೇನೆ ಸಂತಸ ಪಟ್ಟಿದ್ವಿ, ಆದರೆ
ಅಂತ ಹೇಳಿ ಕಣ್ತುಂಬಿಕೊಂಡ ಸೂರಿ ತನ್ನ ಮಡದಿಯನ್ನು ಬಿಗಿದಪ್ಪಿ ಬಿಟ್ಟ. ಓಯ್ ಮಿಸ್ಟರ್ ಲೈಟ್ ಕಂಬ, ಒಂದ್ಸಲ ಏನೋ ಕೆಟ್ಟದಾಯಿತು ಅಂತ ಯಾವಾಗಲೂ ಹಾಗೆ ಆಗತ್ತಾ? ಈಗಂತೂ ನಾನು ಡಿಸೈಡ್ ಮಾಡಿದ್ದೀನಿ. ಚಿಕ್ಕು ನನ್ನ ಹೊಟ್ಟೆನಲ್ಲಿದ್ದಾಗ ನೀವೇನೇನು ಮಾಡಬೇಕು ಅಂದ್ಕೊಂಡಿದ್ರಿ, ಈಗ ಅದನ್ನೆಲ್ಲ ಡಬಲ್ ಮಾಡಬೇಕು, ಓಕೆನಾ ಎಂದ. ಸಾನ್ವಿ ಮಾತಿಗೆ ಸರಿ ಅಂತ ತಲೆ ಆಡಿಸುವಾಗ ನಿದ್ದೆಯಿಂದ ಎಚ್ಚರಗೊಂಡ ಸೂರ್ಯಾಂಶ್ ಅಲ್ಲೇ ಇದ್ದ ಅಪ್ಪ ಅಮ್ಮನನ್ನು ಕಂಡು ಎದ್ದು ಕೂತು ಮುದ್ದಾಗಿ ನಗ್ತಾ, ಇವತ್ತು ನಂದು ಹ್ಯಾಪಿ ದೂದು ಅಂದ. ಅವನನ್ನು ಎತ್ತಿಕೊಂಡು ಸೂರಜ್ ಕೆನ್ನೆಗೆ ಮುತ್ತಿಟ್ಟು, ಹ್ಯಾಪಿ ದೂದು ಅಲ್ಲ ಕಣೋ ಮಗನೇ, ಹ್ಯಾಪಿ ಬರ್ತ್ಡೇ ಅಂತ ಹೇಳಿದವನು ಮಗನಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿದ್ರೆ ಸಾನ್ವಿ ಕೂಡ ಸೂರ್ಯಾಂಶ್ನ ಮುದ್ದಿಸಿ ಶುಭಾಶಯ ತಿಳಿಸಿದ್ಲು. ರೂಮ್ ಹೊರಗೆ ಬರುತ್ತಿದ್ದಂತೆ ಪೆಚ್ಚು ಮುಖ ಹಾಕಿ ನಿಂತಿದ್ದ ಯುವರಾಜ್ನನ್ನು ಕಂಡ ಸೂರಜ್, ಸಾರಿ ಅಣ್ಣ, ಇದ್ದಕ್ಕಿದ್ದ ಹಾಗೆ ಸಾನ್ವಿ ಆರೋಗ್ಯ ಹದಗೆಟ್ಟಿದ್ದು ನೋಡಿ ನಿನ್ನ ಮೇಲೆ ಅನುಮಾನ ಪಟ್ಬಿಟ್ಟೆ ಅಂತ ಹೇಳಿದ್ರೆ, ತಾನು ಈ ಹಿಂದೆ ಅಪರಾಧ ಮಾಡಿದ್ರಿಂದ ಈ ರೀತಿಯಾದ ಅನುಮಾನ ಬರೋದು ಸಹಜ ಅಂತ ಹೇಳಿ ಈಗ ಬೇಸರವನ್ನು ತನ್ನಲ್ಲೇ ನುಂಗಿಕೊಂಡು ಸೂರಜ್ ತೋಳಲ್ಲಿದ್ದ ಮಗುವನ್ನು ಎತ್ಕೊಂಡು ಮುದ್ದಿಸಿದವನು, ಹ್ಯಾಪಿ ಬರ್ಡೇ ಚಿಕ್ಕು, ಬರ್ಡೇ ಬಾಯ್ ಅಲ್ವಾ ನೀನು, ಮತ್ತು ಚಾಕ್ಲೇಟ್ ಎಲ್ಲಿ ಅಂತ ಕೇಳಿದ್ರೆ ತನ್ನ ಪುಟ್ಟ ಕೈಯಲ್ಲಿ ಹಣೆ ಬಡ್ಕೊಂಡವನು, ದೊಡ್ಡಪ್ಪ ಚಾಕೇತ್ ನನ್ನ ಪಪ್ಪ ಲೈಟ್ ಬಂಕ ಹತ್ಲ ಇದೆ, ಅಮ್ಮ ಸುಂದಿಲಿ ಎಲ್ಲ ತಿಂಬುತ್ತಾಳೆ ಅಂತ ಪಪ್ಪ ಎಲ್ಲೋ ಇತ್ತಿದ್ದಾಳೆ. ಮುದ್ದಾಗಿ ಮಾತಾಡ್ತಾ ಇದ್ದ ಮಗು ಮುಖವನ್ನು ಕಂಡು ತಾನು ಈ ಹಿಂದೆ ಇದೇ ಮಗು ವಿಷಯವಾಗಿ ಅದೆಷ್ಟು ಹಗುರವಾಗಿ ಮಾತಾಡಿದ್ದೆ ಅನ್ನೋ ಅಳುಕು ಉಂಟಾಗಿ ಕಣ್ಣೀರು ಹಾಕಿದ್ರೆ, ಅಮ್ಮ ದೊಡ್ಡಪ್ಪ ಅಳ್ತಾ ಇದ್ದಾಳೆ, ಯಾಕೆ ನೀನು ಇವಳಿಗೆ ಹತ್ತ ಮಾದ? ಮಗನ ಮಾತಿಗೆ ಸಾನ್ವಿ ನಗುತ್ತಾ ಬಂದು ಅವನನ್ನು ಎತ್ಕೊಂಡು, ನಿನ್ನ ದೊಡ್ಡಪ್ಪನನ್ನು ನಾನು ಯಾಕೆ ಹೊಡಿಲಿ, ಅವ್ರ ಕಣ್ಣಿಗೆಲ್ಲೋ ಧೂಳು ಬಿದ್ದಿದ್ದೆ ಅನಿಸುತ್ತೆ ಅಷ್ಟೇ, ಹಾಗೆ ಚಾಕ್ಲೇಟು ನಾನು ತಿಂತೀನಿ ಅಲ್ಲ ಅಂತ ಅಲ್ಲ, ತುಂಟ ನೀನು ತಿಂತೀಯ ಅಂತ ನಿಮ್ಮ ಪಪ್ಪ ಬಚ್ಚಿಟ್ಟಿರೋದು. ಈಗ ಬಾ ಬೇಗ ಸ್ನಾನ ಮಾಡಿಸ್ತೀನಿ, ತಿಂಡಿ ತಿಂದು ದೇವಸ್ಥಾನಕ್ಕೆ ಹೋಗಿ ಬರೋಣ, ಸಂಜೆ ಕೇಕ್ ಕಟ್ ಮಾಡಬೇಕು ಅಲ್ವಾ ಅಂತ ಹೇಳಿ ಮಗನನ್ನು ಬಚ್ಚಲ ಮನೆಗೆ ಕರೆದೊಯ್ದರೆ ಯುವಿ ಭುಜ ಬಳಸಿ ಅವನಿಗೆ ಸಮಾಧಾನ ಮಾಡ್ತಾ ಸೂರಜ್, ಪಶ್ಚಾತ್ತಾಪಕ್ಕಿಂತ ದೊಡ್ಡ ಪ್ರಾಯಶ್ಚಿತ ಇಲ್ಲ ಅಂತ ಹೇಳ್ತಾರೆ, ನಿನಗೆ ನಿನ್ನ ತಪ್ಪಿನ ಅರಿವಾಗಿದೆ ಅಲ್ವಾ ಅಣ್ಣ, ಅಷ್ಟು ಸಾಕ್ಬಿಡು, ಈಗ ಹಳೇದನ್ನೆಲ್ಲ ಮರೆತು ಖುಷಿಯಾಗಿರು. ಸಂಜೆಗೆ ಮನೆಯನ್ನೆಲ್ಲ ಬಲೂನಿಂದ ಡೆಕೋರೇಟ್ ಮಾಡಬೇಕಂತೆ, ನಿಮ್ಮ ಪುಟ್ಟಿ ಆರ್ಡರ್ ಆಗಿದೆ, ಹೆಲ್ಪ್ ಮಾಡ್ತೀಯಾ ಅಂತ ಸೂರಜ್ ಮಾತು ಕೇಳಿ ಕಣ್ ತೊಡೆದುಕೊಂಡ ಯುವರಾಜ್, ಹೆಲ್ಪ್ ಅಲ್ಲ ಸೂರಿ, ಇದು ನನ್ನ ಕರ್ತವ್ಯ, ಬಾ ಮೊದಲು ಬೇಗ ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಡೋಣ ಅಂತ ಹೇಳ್ದ. ಮನೆಯವರೆಲ್ಲ ಸ್ನಾನ ತಿಂಡಿ ಮುಗಿಸಿ ದೇವಸ್ಥಾನಕ್ಕೆ ಹೋಗಿ ಬಂದ ಮೇಲೆ ಮಧ್ಯಾಹ್ನಕ್ಕೆ ಅಡುಗೆ ಮಾಡಲು ಸಾನ್ವಿ ತಯಾರಿ ಮಾಡ್ಕೊಳ್ತಾ ಇದ್ದರೆ, ಸಾನು ನೀನೀಗ ಪ್ರೆಗ್ನೆಂಟ್ ಅನ್ನೋದನ್ನು ಮರಿಬೇಡ, ಇದನ್ನೆಲ್ಲ ಅಡುಗೆ ಮಾಡ್ಕೊಂಡು ಕೂತ್ರೆ ಆಯಾಸ ಆಗುತ್ತೆ ಕಣೆ, ನಮ್ಮ ಹೋಟೆಲಿಂದನೇ ಊಟ ತರಿಸಿದ್ರೆ ಆಯಿತು ಅಂತ ಹೇಳಿದ್ರೆ ಒಪ್ಪದ ಸಾನ್ವಿ, ಸಂಜೆ ಪಾರ್ಟಿಗೆ ಹೋಟೆಲಿಂದನೇ ತಿಂಡಿ ಬರ್ತಾ ಇದೆ, ಮಧ್ಯಾಹ್ನಕ್ಕೂ ಅಲ್ಲಿಂದಲೇ ಬೇಡ, ಅಪರೂಪಕ್ಕೆ ಮನೆಯವರು ಬಂದಿದ್ದಾರೆ ತಾನೇ, ಅಡುಗೆ ಮಾಡ್ತೀನಿ ಅಂತ ಹೇಳಿದ್ಲು. ಆದರೆ ಅಷ್ಟರಲ್ಲಿ ಅನುಪಮ ಮತ್ತು ಜಾನಕಿಯವರು ಅಡುಗೆ ಮನೆಗೆ ಬಂದು ಸಾನ್ವಿಗೆ ರೆಸ್ಟ್ ಮಾಡುವಂತ ಜೋರು ಮಾಡಿ ಅಲ್ಲಿಂದ ಕಳಿಸಿ ಅಡುಗೆ ಮನೆಯ ಪಾರುಪತ್ಯ ವಹಿಸ್ಕೊಂಡ್ರು. ರೂಮ್ನಲ್ಲಿ ಅಜ್ಜಿಯ ಮಡಿಲಲ್ಲಿ ತಲೆ ಇಟ್ಟು ಮಲಗಿದ್ದ ಸಾನ್ವಿ ಹತ್ರಕ್ಕೆ ಓಡ್ ಬಂದ ಸೂರ್ಯಾಂಶ್, ಅಮ್ಮ ಎದ್ದ, ನಾ ಮಕ್ಕೋಬೇಕು ಅಂತ ಹಠ ಮಾಡ್ದ. ಸಾನ್ವಿ ಎದ್ದು ಕೂರೋ ಅಷ್ಟರಲ್ಲಿ ಅಲ್ಲಿಗೆ ಬಂದ ಸೂರಜ್ ಮಗನನ್ನು ಎತ್ಕೊಂಡು, ಚಿಕ್ಕು ನೀನಿನ ಮೇಲೆ ಅಮ್ಮನಿಗೆ ಹೀಗೆಲ್ಲ ತೊಂದರೆ ಕೊಡೋ ಹಾಗಿಲ್ಲ, ಅಮ್ಮನ ಹೊಟ್ಟೆನಲ್ಲಿ ನಿನ್ನ ಪುಟ್ಟ ತಂಗಿ ಇದ್ದಾಳೆ, ಅದಕ್ಕೆ ಅಮ್ಮನಿಗೆ ನಿನ್ನ ತಂಗಿಗೆ ರೆಸ್ಟ್ ಬೇಕು ಅಲ್ವಾ, ಅಮ್ಮ ಇನ್ಮೇಲೆ ಚೆನ್ನಾಗಿ ನಿದ್ದೆ ಮಾಡಬೇಕು, ಊಟ ಮಾಡಬೇಕು, ಆಗಲೇ ನಿನ್ನ ತಂಗಿ ಪಾಪು ನಿನ್ನ ಥರ ಮುದ್ದಾಗಿರ್ತಾಳೆ ಅಂತ ಹೇಳ್ದ. ಅಪ್ಪನ ಮಾತು ಕೇಳಿ ಅತ್ಯಂತ ಸಂತಸದಲ್ಲಿ ಅಮ್ಮನ ಪಕ್ಕ ಕೂತು ಅವಳ ಹಣೆಗೆ ಕೆನ್ನೆಗೆ ಮುತ್ತಿಟ್ಟು ತನ್ನ ಖುಷಿ ವ್ಯಕ್ತಪಡಿಸಿದ ಆ ಪುಟ್ಟ ಕಂದಮ್ಮ, ಅಮ್ಮ ನೀನು ತಾಚಿ ಮಾದು, ನಾನು ಪಪ್ಪ ದೊಡ್ಡಪ್ಪ ಜೊತೆ ಆಟ ಆಡ್ತೀನಿ ಅಂತ ಹೇಳಿ ಸೂರಜ್ ಜೊತೆಗೆ ರೂಮ್ ಹೊರಗಡೆ ನಡೆದ್ರೆ ದುರ್ಗಾದೇವಿಯವರು ಸಾನ್ವಿ ತಲೆ ನೇವರಿಸ್ತಾ, ಇದೇನೇ ಇದು, ಇಷ್ಟೊಂದು ಮಾತು ಕಲ್ತಿದೆ, ನೀನು ಫೋನ್ ಮಾಡಿ ನಿಮ್ಮ ಮರಿ ಮಗು ಬರೀ ಮಾತು ತಲೆ ತಿಂತಾನೆ ಅಜ್ಜಿ ಅಂತ ಹೇಳಿದ್ಯಲ್ಲ, ಆಗ ನೀನೆಲ್ಲೋ ಸುಮ್ಮನೆ ಸುಳ್ಳು ಹೇಳ್ತಿದ್ಯಾ, ಪಾಪ 2 ವರ್ಷದ ಕಂದ ಏನು ಮಹಾ ಮಾತಾಡುತ್ತೆ ಅಂದ್ಕೊಂಡಿದ್ದೆ, ಅಬ್ಬಾ ಮಾತಲ್ಲಿ ನಿನ್ನೂ ಮೀರಿಸ್ತಾನೆ ಎಂದರೆ ಎದ್ದು ಕೂತು ಹುಬ್ಬು ಗಂಟಿಕ್ಕಿ ಅಜ್ಜಿ ಕಡೆ ನೋಡಿದ ಸಾನ್ವಿ, ನಿಮ್ಮ ಮಾತಿನ ಅರ್ಥ ಏನಜ್ಜಿ, ನಾನು ಮಾತಿನ ಮಲ್ಲಿ ಅಂತನಾ ಅಂತ ಕೇಳಿದ್ರೆ ಬೇಸರದ ಉಸಿರು ಚೆಲ್ಲಿದವರು, ಮೊದಲು ನೀನು ಹೀಗೇನೆ ಅಲ್ವಾ ಇದ್ದಿದ್ದು ಪುಟ್ಟ, ಹಾಳಾದ್ದು ನಿನ್ನ ಮಾವ ಭಾವ ಅತ್ತಿಗೆ ಎಲ್ಲ ಸೇರಿ ನಿನ್ನ ಆ ಮುಗ್ಧತೆಯನ್ನು ದುರುಪಯೋಗ ಪಡಿಸ್ಕೊಂಡ್ಬಿಟ್ರು ಅಂತ ಹೇಳಿ ಕಣ್ಣೀರು ಹಾಕ್ತಾ ಇದ್ದವರ ಕಂಬನಿ ತೊಡೆದ ಸಾನ್ವಿ, ಹಳೆದನ್ನೆಲ್ಲ ಯೋಚಿಸ್ಕೊಂಡು ಕಣ್ಣೀರು ಹಾಕಿದ್ದು ಸಾಕು ಅಜ್ಜಿ, ಈಗ ಎಷ್ಟೋ ದಿನದ ಮೇಲೆ ಈ ಮೊಮ್ಮಗಳ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋ ಅವಕಾಶ ಸಿಕ್ಕಿದೆ ಅಲ್ವಾ, ಅದಕ್ಕೆ ನಾನೀಗ ನಿಮ್ಮ ಮಡ್ಲಲ್ಲಿ ತಲೆ ಇಟ್ಟು ಮಲಗ್ತೀನಿ,
ನೀವು ನನಗೆ ಕತೆ ಹೇಳಿ ಆಯ್ತಾ ಅಂತ ಹೇಳಿ ಅಜ್ಜಿಯ ಮಡಿಲಲ್ಲಿ ತಲೆ ಇರಿಸಿದ್ರೆ, ಮಗಳನ್ನೇ ಹೋಲುವ ತಮ್ಮ ಮೊಮ್ಮಗಳಿಗೆ ಪುಟ್ಟ ಮಗುವಂತೆ ಮುದ್ದಿಸುತ್ತಾ ಕತೆ ಹೇಳೋಕೆ ಶುರು ಮಾಡಿದ್ರು. ಮಧ್ಯಾಹ್ನದ ಊಟದ ನಂತರ ಯುವಿ, ಸೂರಿ ಸೇರಿ ಮನೆಯನ್ನೆಲ್ಲ ಕೃತಕ ದೀಪ, ಬಲೂನ್ಗಳಿಂದ ಅಲಂಕಾರ ಮಾಡಿದ್ರೆ, ಸಾನ್ವಿ ಒಂದ್ ಕಡೆ ಕೂತು ಅದ್ ಸರಿ ಇಲ್ಲ, ಇದು ಸ್ಟ್ರೇಟ್ ಇಲ್ಲ ಅಂತ ಕೊಂಕ್ ಮಾಡ್ತಾ ಅಣ್ಣ ತಮ್ಮಂದಿರ ಕೆಲಸವನ್ನ ಹೆಚ್ಚು ಮಾಡ್ತಾ ಇದ್ಲು. ಪುಟ್ಟ ಕಂದನನ್ನು ಅವನ ಇಬ್ಬರು ಅಜ್ಜಿಯರು ಸೇರಿ ತಯಾರು ಮಾಡಿದ್ರೆ, ಹೊಸ ಬಟ್ಟೆ ತೊಟ್ಟಿದ್ದ ಕಂದ ಬೆಣ್ಣೆ ಮುದ್ದೆ ಅಂತೆ ಕಾಣಿಸ್ತಾ ಇದ್ದ. ಅಂತೂ ಸೂರಜ್ ಆಸೆ ಪಟ್ಟಂತೆ ಮನೆಯವರಲ್ಲದೆ ಅಲ್ಲಿಯೇ ತನ್ನ ಪರಿಚಯದವರನ್ನು ತನ್ನ ಮಗನ ಹುಟ್ಟುಹಬ್ಬಕ್ಕೆ ಆಹ್ವಾನಿಸಿದ್ದು, ವಿಜೃಂಭಣೆಯಿಂದ ಸೂರ್ಯಾಂಶ್ ಜನ್ಮದಿನದ ಆಚರಣೆಯನ್ನು ಮಾಡಿದ್ದ. ಮರುದಿನ ಬೆಳಗ್ಗೆ ತಿಂಡಿ ತಿಂದು ಎಲ್ಲರೂ ಹೊರಟು ನಿಂತಾಗ ಸೂರಜ್ ಸಾನ್ವಿ ಮನೆಯವರೆಲ್ಲರ ಎದುರಿಗೆ ಒಂದು ಸಂತಸದ ಸುದ್ದಿ ಎಂದು ಹೇಳಿ, ತಾವಿಬ್ಬರು ಬೆಂಗಳೂರಿನಲ್ಲಿ ಒಂದು ಬಂಗಲೆ ಖರೀದಿ ಮಾಡಿರುವುದಾಗಿ ತಿಳಿಸಿ, ಆದಷ್ಟು ಬೇಗ ಅಲ್ಲಿಗೆ ಶಿಫ್ಟ್ ಆಗ್ತಾ ಇದ್ದೀವಿ ಅಂದರೆ ಮನೆಯವರ ಸಂತೋಷಕ್ಕೆ ಪಾರವೇ ಇಲ್ಲದಂತಾಗಿತ್ತು. ಮಗ, ಸೊಸೆ, ಮೊಮ್ಮಗು ತಮ್ಮಿಂದ ಇಷ್ಟು ದೂರದಲ್ಲಿ ಇರೋರು ಇರ್ತಾರೆ ಅಂತ ಕೊರಗ್ತಾ ಇದ್ದ ಜಾನಕಿಯವರಿಗೆ ಈ ಸುದ್ದಿ ಕೇಳಿ ಹಾಲು ಕುಡಿದಷ್ಟು ಸಂತೋಷ ಆದರೆ, ಅನುಪಮ ಅವರಿಗೆ ಈ ಸಲ ಆದರೂ ಮಗಳಿಗೆ ಆರೈಕೆ ಮಾಡಬೇಕು ಅನ್ನೋ ಹಂಬಲ ಮೂಡಿತ್ತು. ಅಂತೂ ಮಗನ ಹುಟ್ಟುಹಬ್ಬ ಮುಗಿದು ತಿಂಗಳ ಮೇಲಾಗಿರಬಹುದು. ಸೂರಜ್ ಸಾನ್ವಿ ಮಗನ ಜೊತೆಗೆ ಮತ್ತೆ ಬೆಂಗಳೂರಿನ ಕಡೆಗೆ ಪಯಣ ಬೆಳೆಸಿದ್ರೆ, ಮಹೇಶ್ ರವರು ತಾವು ಹರಿದ್ವಾರದಲ್ಲೇ ಉಳಿದುಕೊಳ್ಳೋದಾಗಿ ತಿಳಿಸಿದ್ರು. ಅವರಿಗೆ ಜೊತೆಗೆ ಬನ್ನಿ ಅಂತ ಎಷ್ಟೇ ಬೇಡಿಕೆ ಇಟ್ಟರೂ ಆಗಾಗ ಬಂದು ನಿಮ್ಮನ್ನ ನೋಡ್ಕೊಂಡು ಹೋಗ್ತೀನಿ ಅಂದ್ರು. ಅಪ್ಪನ ಮಾತಿಗೆ ಭಾವುಕಳಾಗಿ ಅವರನ್ನ ಅಪ್ಪಿದ ಸಾನ್ವಿನ ಸಮಾಧಾನಿಸಿದ ಮಹೇಶ್, ಹಠ ಮಾಡಬಾರ್ದು ಮಗಳೇ, ಗಂಡನ ಜೊತೆಗೆ ಅನ್ಯೋನ್ಯವಾಗಿ ಬಾಳಿ ಬದುಕಿ ಹೆತ್ತವರಿಗೆ ಸಾಕ್ದವರಿಗೆ ಒಳ್ಳೆ ಹೆಸರು ತಂದುಕೊಡು ಅಂತ ಹೇಳಿ ಬೀಳ್ಕೊಟ್ರು. ಹರಿದ್ವಾರದಲ್ಲಿದ್ದ ತಮ್ಮ 2 ಹೋಟೆಲ್ಗಳ ಜವಾಬ್ದಾರಿಯನ್ನ ಅದೇ ಊರಿನಲ್ಲಿರೋ ತನ್ನ ಪರಿಚಯಸ್ಥರಿಗೆ ವಹಿಸಿದ್ದ ಸೂರಜ್ ಈಗ ತನ್ನ ಮಡದಿ ಮಗನೊಂದಿಗೆ ತನ್ನೂರಿಗೆ ಹಿಂದಿರುಗ್ತಾ ಇದ್ದ. ಅದು ಏನನ್ನೋ ಒಂದು ಗೆದ್ದ ಭಾವದಲ್ಲಿ. ಹೆಂಡತಿ ಮಗನ ಜೊತೆಗೆ ಬೆಂಗಳೂರಿಗೆ ಬಂದು ನೆಲೆಸಿದ ಸೂರಜ್ ಈಗ ತನ್ನ ಮಡದಿಯ ಸುತ್ತಮುತ್ತಲೇ ಓಡಾಡುತ್ತಾ ಅವಳ ಕೈಯಿಂದ ಒಂದು ಸಣ್ಣ ಕೆಲಸನೂ ಮಾಡಿಸದೆ ಅವಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತಾ ಇದ್ದ. ಆದರೆ ಇವನ ಅತಿಯಾದ ಕಾಳಜಿಯಿಂದ ಕಿರಿಕಿರಿಗೊಂಡ ಸಾನ್ವಿ, ಸೂರಿ, ಒಂದು ಲೋಟ ನೀರಾದರೂ ನಾನೇ ತಗೊಂಡು ಕುಡಿತೀನಿ ಬಿಡಿ, ತೀರಾ ನಾನು ಎದ್ದು ಹೋಗಿ ಏನೂ ಮಾಡಬಾರ್ದು ಅಂದರೆ ಇದು ಅತಿ ಆಯಿತು ಎಂದು ಹೇಳುತ್ತಿದ್ದ ಮಡದಿಯನ್ನ ಮಂಚದ ಮೇಲೆ ಕೂರಿಸಿದವನು ಈಗ ಅವಳ ಮಡಿಲಲ್ಲಿ ತಲೆ ಇರಿಸಿ, ಇನ್ನೊಂದು ವಾರ ಕಣೆ ಅಷ್ಟೇ, ಆಗ ನಿನಗೆ 3 ತಿಂಗಳು ತುಂಬುತ್ತೆ, ಡಾಕ್ಟರ್ ಆಗ ಸ್ಕ್ಯಾನ್ ಮಾಡಿ ನಮ್ಮ ಮಗು ಕಂಡೀಷನ್ ಹೇಗಿದೆ ಅಂತ ಹೇಳ್ತಾರೆ ಅಲ್ವಾ, ಈಗ ನೀನು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ಕೊಂಡಿರು ಆಯ್ತಾ ಅಂತ ಹೇಳುತ್ತಿದ್ದ ತನ್ನ ಇನಿಯನ ಕೂದಲಲ್ಲಿ ಬೆರಳಾಡಿಸಿದ ಸಾನ್ವಿ, ಒಂದು ಮಾತು ಕೇಳ್ತೀನಿ ಸೂರಿ, ತಪ್ಪು ತಿಳ್ಕೊಬೇಡಿ, ಈ ಮನೆಯಲ್ಲಿರೋದೇ ನಾನು, ನೀವು, ಚಿಕ್ಕು, ಇರೋ 3 ಜನಕ್ಕೆ ಇಷ್ಟು ದೊಡ್ಡ ಬಂಗ್ಲೆ ಅವಶ್ಯಕತೆ ಇತ್ತಾ? ಹರಿದ್ವಾರದಲ್ಲಿ ನಾವು ಆ 2 ರೂಮಿನ ಮನೆಯಲ್ಲಿ ಎಷ್ಟು ಖುಷಿಯಾಗಿರ್ಲಿಲ್ವಾ ಎಂದು ಕೇಳಿದವಳ ಮನದಲ್ಲಿ ಇರುವ ಆತಂಕವನ್ನು ಅರಿತ ಸೂರಿ ನಗುತ್ತಾ, ರಾತ್ರಿ ಹೊತ್ತು ಈ ಮನೆಯಲ್ಲಿ ಓಡಾಡ್ಕೊಂಡಿರೋಕೆ ಭಯನಾ ಸಾನು, ನಿನಗಿನ್ನೂ ಅದ ವಿಷಯದಲ್ಲಿ ಧೈರ್ಯ ಬಂದಿಲ್ವಾ ಅಂತ ಕೇಳ್ದ. ನಗುತ್ತಿದ್ದ ಸೂರಿ ಕಡೆಗೆ ಕೋಪದ ಮುಖ ಮಾಡಿ, ಸೂರಿ ಏಳಿ ಮೇಲೆ, ಚಿಕ್ಕು ಏನು ಮಾಡ್ತಾ ಇದ್ದಾನೆ ನೋಡ್ಕೊಂಡು ಬರ್ತೀನಿ, ಪಾಪ ಅವನೊಬ್ಬನೇ ಆಟ ಆಡ್ತಾ ಇದ್ದಾನೆ ಅಂತ ಹೊರ ನಡೆದ್ಲು. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.